ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್ ಸಿಕ್ಕಿದೆ. ಪ್ರಕರಣದಲ್ಲಿ ಸಿಎಂ ಮೇಲಿನ ಆರೋಪಗಳಿಗೆ ಇಲ್ಲವಂತೆ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ ಸ್ನೇಹಮಯಿ ಕೃಷ್ಣಗೆ ನೋಟಿಸ್ ಅನ್ನ ಲೋಕಾಯುಕ್ತ ಎಸ್ಪಿ ನೀಡಿದ್ದಾರೆ. ಈಗ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಇದರಲ್ಲಿ ಅಂತ ಹೇಳಿ ದೂರುದಾರರಾಗಿದ್ದಾರಲ್ಲ ಸ್ನೇಹಮಯಿ ಕೃಷ್ಣ ಅವರಿಗೆ ಲೋಕಾಯುಕ್ತ ಎಸ್ಪಿ ಉದೇಶ್ ಅವರು ನೋಟಿಸ್ ಅನ್ನ ನೀಡಿದ್ದಾರೆ. ಆರೋಪಗಳು ಈಗಾಗಲೇ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಾಬೀತಾಗಿಲ್ಲ. ಈ ಪ್ರಕರಣ ತನಿಖೆ ನಡೆಸೋದಿಕ್ಕೂ ತಕ್ಕುದಾದಂತಹ ಪ್ರಕರಣ ಅಲ್ಲ ಅನ್ನೋದನ್ನ ನೋಟಿಸ್ ನಲ್ಲಿ ಉಲ್ಲೇಖ ಮಾಡಲಾಗಿದೆ. ನೀವು ಕೊಟ್ಟಂತಹ ದೂರಿನ ಸಂಬಂಧ A1 ಇಂದ ಹಿಡಿದು A4 ವರೆಗೂ ಕೂಡ ವಿಚಾರಣೆಯನ್ನ ಮಾಡಿದ್ದೀವಿ. ಇದು ಸಿವಿಲ್ ಸ್ವರೂಪದಂತಹ ಪ್ರಕರಣ, ತನಿಖೆ ನಡೆಸೋದಕ್ಕೆ ತಕ್ಕದಾದ ಪ್ರಕರಣ ಅಲ್ಲ. ಇಲ್ಲಿ ನಿಮಗೆ ಕಾನೂನಿನ ತಪ್ಪು ತಿಳುವಳಿಕೆ ಆಗಿದೆ ಅಂತ ಹೇಳಿ ಈಗಾಗಲೇ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ. ಅಲ್ಲದೆ ದೂರಿನಲ್ಲಿ ವಜಾ ಮಾಡಿದ ಪ್ರಕರಣಗಳೂ ಸಹ ಇದೆ. ಅಲ್ಲದೆ ಸಾಕಷ್ಟು ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿ ನೋಟಿಸ್ ಅನ್ನ ನೀಡಲಾಗಿದೆ. ಲೋಕಾಯುಕ್ತ ಅಧಿಕಾರಿಗಳು ನೋಟಿಸ್ ಅನ್ನ ಈಗ ಸ್ನೇಹಮಯಿ ಕೃಷ್ಣ ಅವರಿಗೆ ಕೊಟ್ಟಿದ್ದಾರೆ. ಎಲ್ಲ ಆರೋಪಿಗಳ ಆರೋಪಗಳು ಸಾಕ್ಷ್ಯಾಧಾರಗಳ ಕೊರತೆಯಿಂದ ಸಾಬೀತಾಗಿಲ್ಲ. ಅಂತಿಮ ವರದಿ ನ್ಯಾಯಾಲಯಕ್ಕೆ ಸಲ್ಲಿಕೆಯಾಗ್ತಿದೆ. ನೋಟಿಸ್ ತಲುಪಿದ 1 ವಾರದ ಒಳಗೆ ವಿರೋಧ ಇದ್ರೆ ನ್ಯಾಯಾಧೀಶರಿಗೆ ತಿಳಿಸಿ ಅಂತ ನೋಟಿಸ್ ಅನ್ನ ನೀಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಆನಂದ್ ಈಗ ಮೈಸೂರಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಆನಂದ್, ಈಗಾಗಲೇ ಮುಡಾ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸಿಎಂ ಸಿದ್ದರಾಮಯ್ಯ ಅವರಿಗೆ ಬಿಗ್ ರಿಲೀಫ್. ಕಾರಣ ಇಲ್ಲಿ ಆರೋಪಿಗಳ ಬಗ್ಗೆ ಸಾಕ್ಷ್ಯಾಧಾರಗಳ ಕೊರತೆ ಇದೆ ಅಂತ ಹೇಳಿ ದೂರುದಾರರಿಗೆ ಇಲ್ಲಿ ನೋಟಿಸ್ ಅನ್ನ ನೀಡಲಾಗಿದೆ. ನೋಟಿಸ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಉಲ್ಲೇಖ ಮಾಡಲಾಗಿದೆ? ನವಿತಾ, ಏನು ಮೂಡಾ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಇದೀಗ ಒಂದು ನೋಟಿಸ್ ಹೋಗಿರುವಂತದ್ದು. ಏನು ಸಿಎಂ ಸಿದ್ದರಾಮಯ್ಯ ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ಯಾವುದೇ ಕೂಡ ಸಾಕ್ಷ್ಯಾಧಾರಗಳು ಇಲ್ಲ. ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಒದಗಿಸಿರುವಂತಹ ಸಾಕ್ಷ್ಯಾಧಾರಗಳು ಕೊರತೆ ಇದೆ, ಇದು ತನಿಖೆಗೆ ತಕ್ಕುದಲ್ಲ ಅನ್ನುವ ನಿಟ್ಟಿನಲ್ಲಿ ಈಗಾಗಲೇ ಒಂದು ನೋಟಿಸ್ ಅನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇದನ್ನ ಅರ್ಥ ಮಾಡ್ಕೋಬೇಕು. ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಇತರ ಆರೋಪಿಗಳ ವಿರುದ್ಧ ಬಿ ರಿಪೋರ್ಟ್ ಸಲ್ಲಿಕೆ ಆಗಲು ಎಲ್ಲಾ ಸಿದ್ಧತೆಗಳು ಆಗಿರುವಂತದ್ದು. ಇದನ್ನೇ ಇಂದು ಸ್ವತಃ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳಿರುವಂತದ್ದು. ಇದೊಂದು ಷಡ್ಯಂತ್ರ, ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲರನ್ನು ಕೂಡ ಬಚಾವ್ ಮಾಡಲು ಏನು ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಅನತಿಯಂತೆ ನಡ್ಕೊಂಡಿದ್ದಾರೆ. ನಾನು ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಎಲ್ಲ ಆರೋಪಿಗಳ ಕುರಿತಾಗಿಯೂ ಕೂಡ ಒದಗಿಸಿದ್ದೇನೆ. ಪ್ರತಿ ದಿನವೂ ಕೂಡ ಸಾಕಷ್ಟು, ಅಂದ್ರೆ ಮೂಡಾ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಸಿಎಂ ಸಿದ್ದರಾಮಯ್ಯನವರ ಪತ್ನಿ 14 ಸೈಟ್ಗಳು ಸೇರಿದಂತೆ ಎಲ್ಲ ವಿವಿಧ ಸೈಟ್ಗಳ ಬಗ್ಗೆಯೂ ಕೂಡ ಸಾಕಷ್ಟು ದಾಖಲೆಗಳನ್ನ ಕೊಟ್ಟಿದ್ರು ಕೂಡ ಇಲ್ಲಿ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳ್ತಿದೆ. ಒಬ್ಬ IPS ಅಧಿಕಾರಿಯಾಗಿ ತನಿಖೆ ಮಾಡೋಕೆ ಬರಲ್ಲ ಅಂತ ಅಂದ್ರೆ ಅವರು ಯಾಕಿರ್ಬೇಕು? ಇದು ಷಡ್ಯಂತ್ರ, ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಮೂಡಾದ ಆರೋಪಿಗಳನ್ನ ಬಚಾವ್ ಮಾಡಲು ಮಾಡಿರುವಂತಹ ಕೃತ್ಯ ಅಂತ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು. ನವಿತಾ, ಆನಂದೀಗ ಈ ಒಂದು ಸಾಕ್ಷ್ಯಾಧಾರಗಳ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಯಾವ್ಯಾವ ವಿಚಾರಗಳಲ್ಲಿ ಅವರಿಗೆ ಆಧಾರಗಳು ಸಿಕ್ಕಿಲ್ಲ ಅಥವಾ ಸಾಕ್ಷ್ಯಗಳು ಸಿಕ್ಕಿಲ್ಲ ಅನ್ನೋದ್ರ ಬಗ್ಗೆ ಏನಾದರೂ ಮೆನ್ಷನ್ ಆಗಿದೆಯಾ? ಅದಕ್ಕೆ ಏನಾದರೂ ಇವರ ಬಳಿ ಸಾಕ್ಷ್ಯಾಧಾರಗಳು ಇದೆಯಾ? ಹೇಗೆ? ಯಾಕಂದ್ರೆ ಮತ್ತೆ ನಿಮ್ಗೆ ಏನಾದರೂ ಇದಕ್ಕೆ ವಿರೋಧ ಇದ್ರೆ ನ್ಯಾಯಾಧೀಶರ ಮುಂದೆ ಕೂಡ ಇದರ ಬಗ್ಗೆ ತಿಳಿಸಿ ಅಂತ ಹೇಳಿದಾರಲ್ಲ. ಸೊ ಆ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವರು ಏನು ಮುಂದಿನ ಕ್ರಮಗಳನ್ನು ಕೈಗೊಳ್ಳಲಿದ್ದಾರೆ? ನವಿತಾ, ನೋಟಿಸ್ನಲ್ಲಿ ಸ್ಪಷ್ಟವಾಗಿ ಒಂದು ಅಂಶವನ್ನು ಉಲ್ಲೇಖ ಮಾಡಿದ್ದಾರೆ. ನಿಮಗೆ ಯಾವುದೇ ರೀತಿಯ ತಕರಾರಿದ್ದರೆ 1 ವಾರದೊಳಗೆ ನ್ಯಾಯಾಧೀಶರ ಮುಂದೆ ಸಲ್ಲಿಸಿ ಅಂತ. ಆದ್ರೆ ಈಗ ಏನು ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು, ನಾನು 1 ವಾರ ಕಾಯೋದಿಲ್ಲ, ಈಗ ಏನು ಯಾವೆಲ್ಲ ದಾಖಲೆಗಳನ್ನ ಕೊಟ್ಟಿದ್ದೇನೆ ಇವೆಲ್ಲ ದಾಖಲೆಗಳನ್ನ ಸಮೇತವಾಗಿ ನ್ಯಾಯಾಧೀಶರ ಮುಂದೆ ನನ್ನ ಏನು ಕಾನೂನು ಸಲಹೆಗಾರರ ವಕೀಲರಾದಂತವರ ಬಳಿ ಚರ್ಚೆ ಮಾಡಿ ಖುದ್ದು ನಾನೇ ಕೊಡ್ತೇನೆ. ಇದೆಲ್ಲವೂ ಕೂಡ ಮೂಡಾದಿಂದ ಹಗರಣದಿಂದ ಬಚಾವಾಗಲು ಮಾಡಿರುವಂತಹ ಷಡ್ಯಂತ್ರ. ಯಾವುದೇ ರೀತಿಯಲ್ಲೂ ಸಹ ನಾನು ಜಗ್ಗೋದಿಲ್ಲ. ನಾನು ಓದಿರೋದು ಕೇವಲ 10ನೇ ಕ್ಲಾಸ್ ಇರ್ಬೋದು, ಆದ್ರೆ ಮೂಡಾ ಹಗರಣದ ಆರೋಪಿಗಳು ಸೇರಿದಂತೆ ಲೋಕಾಯುಕ್ತ ಅಧಿಕಾರಿಗಳಿಗೂ ಕೂಡ ನಾನು ಒಂದು ಏನು ಸವಾಲನ್ನ ಎಸೆಯುತ್ತೇನೆ, ಅವ್ರಿಗೂ ಕೂಡ ಶಿಕ್ಷೆಯನ್ನ ಕೊಡಿಸ್ತೇನೆ ಅನ್ನುವ ಮಾತುಗಳನ್ನ ಈಗಾಗಲೇ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಆಡಿರುವಂತದ್ದು. ನಾನು ಈಗ ಅವ್ರನ್ನೇ ಮಾತನಾಡಿಸ್ತೇನೆ ಸ್ವತಃ. ಸರ್, ಯಾವೆಲ್ಲ ಅಂಶಗಳು ಉಲ್ಲೇಖ ಆಗಿದೆ ಸರ್? ಅವರು ಕೊಟ್ಟ ನೋಟಿಸ್ ಎಲ್ಲ ಸ್ಪಷ್ಟ ಗೊತ್ತಾಗುತ್ತೆ, ತನಿಖೆ ಇನ್ನೂ ಪೂರ್ಣಗೊಂಡಿಲ್ಲ ಅಂತೇಳಿ. ತನಿಖೆ ಇನ್ನೂ ಬಾಕಿ ಇದ್ದಾಗ ಸಲ್ಲಿಸುವಂಥದಕ್ಕೆ ಅಂತಿಮ ವರದಿ ಸಲ್ಲಿಸ್ತಾ ಹೇಳಲ್ಲ.
ಅಂತಿಮ ವರದಿ ಅಂತ ಹೇಳಿದ್ರೆ ಸಾಮಾನ್ಯ ಜ್ಞಾನ ಇಲ್ಲದ ರೀತಿಯಲ್ಲಿ IPS ಅಧಿಕಾರಿ ನಡ್ಕೊಂಡಿದ್ದಾರೆ. ನೀವು ಕಾನೂನನ್ನು ನೋಡಬಹುದು. ತನಿಖೆ ಪೂರ್ಣಗೊಂಡ ನಂತರ ಅಂದ್ರೆ ತನಿಖೆ ಇನ್ನು ಯಾವುದೇ ಬಾಕಿ ಇಲ್ಲ ಅನ್ನೋದು ಕಂಡು ಬಂದಾಗ ಅಷ್ಟೇ ಅಂತಿಮ ವರದಿ ಸಲ್ಲಿಸಬೇಕು ಅಂತೇಳಿ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ಇದಕ್ಕೆ ಸಂಬಂಧಪಟ್ಟಂತೆ ಉಚ್ಚ ನ್ಯಾಯಾಲಯ, ಸರ್ವೋಚ್ಚ ನ್ಯಾಯಾಲಯ ಕೂಡ ಹಲವಾರು ತೀರ್ಪುಗಳಲ್ಲಿ ಹೇಳಿದೆ. ಇವೆಲ್ಲವನ್ನು ಉಲ್ಲಂಘನೆ ಮಾಡಿ ಲೋಕಾಯುಕ್ತ ಅಧಿಕಾರಿಗಳು ಸರ್ವಾಧಿಕಾರಿಗಳು ಅನ್ನೋ ರೀತಿಯಲ್ಲಿ ಈ ರೀತಿ ಒಂದು ಮಧ್ಯಂತರ ವರದಿಯನ್ನೇ ಅಂತಿಮ ವರದಿ ಅಂತೇಳಿ ಆರೋಪಿಗಳನ್ನ ರಕ್ಷಣೆ ಮಾಡುವ ದುರುದ್ದೇಶದಿಂದ ಈ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಸೊ ಇದನ್ನು ನಾನು ಮಾನ್ಯ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೀನಿ. ತಪ್ಪಿತಸ್ಥ ಖಂಡಿತವಾಗಿ ಶಿಕ್ಷೆ ಕೊಡಿಸ್ತೀನಿ. ಯಾವೆಲ್ಲ ಅಂಶಗಳನ್ನ ಅಲ್ಲಿ ಪರ್ಟಿಕ್ಯುಲರ್ ಹೇಳಿರುವಂತದ್ದು ಸರ್? ಯಾಕಂದ್ರೆ ಸಾಕಷ್ಟು ಪ್ರಕರಣಗಳು ವಜಾ ಆಗಿದೆ ಅಂತ ಕೂಡ ಹೇಳಿದ್ದಾರೆ ಸರ್. ಅದು ಬೇರೆ, ಅಲ್ಲಿ ಕೊಟ್ಟಿರೋದು ಸಾಕ್ಷ್ಯಗಳ ಕೊರತೆ ಅಂತ ಹೇಳಿದ್ದಾರೆ. ಸಾಕ್ಷ್ಯಗಳ ಕೊರತೆ ಅಂತ ಈ ವರದಿ ಸಲ್ಲಿಸಿದೆ ಅಂತ ಹೇಳ್ತಾ ಇದ್ದಾರೆ. ಆದರೆ ನಾನು ಸಾಕಷ್ಟು ಸಾಕ್ಷ್ಯಗಳು ಕೊಟ್ಟಿದ್ದೀನಿ. ಆದರೆ ಯಾವ ಸಾಕ್ಷ್ಯಗಳ ಕೊರತೆ ಅಂತೇಳಿ ಅವ್ರ ವರದಿಯಲ್ಲಿ ಹೇಳಿದ್ರೆ ಅನ್ನೋದನ್ನ ನೋಡಿಕೊಂಡು ನಾನು ಕಾನೂನಾತ್ಮಕ ಹೋರಾಟನ ಮುಂದುವರಿಸ್ತೇನೆ. ಹೇಗಿರುತ್ತೆ ಸರ್ ಮುಂದಿನ ಹೋರಾಟ? ಸರ್ ಕಾನೂನಾತ್ಮಕ ಹೋರಾಟ ಮಾಡ್ತೀನಿ ಹೇಳೋದಲ್ಲ ಸರ್. ನಾನು ಮೊದಲೇ ಹೇಳಿದ್ದೀನಿ, ನಾನು ಸವಾಲು ಹಾಕಿದ್ದೀನಿ. ಈ ಪ್ರಕರಣದಲ್ಲಿ ನಾನು ಆರೋಪನ ಸಾಬೀತುಪಡಿಸ್ತೀನಿ. ತಪ್ಪಿತಸ್ಥ ಶಿಕ್ಷೆ ಕೊಡಿಸ್ತೀನಿ. ಆರೋಪಿಗಳ ರಕ್ಷಣೆ ಮಾಡಿರ್ತಕ್ಕಂಥ ತನಿಖಾಧಿಕಾರಿ ಕೂಡ ಶಿಕ್ಷೆ ಕೊಡಿಸ್ತೀನಿ. ಇದಿಷ್ಟು ಹೇಳಿದಾರಲ್ಲ ಆನಂದ್, ಇದಕ್ಕೆ ಸಂಬಂಧಪಟ್ಟಾಗ ಏನಾದ್ರು ಮಾತಾಡ್ತಾರ ಅವರು? ಇದು ತನಿಖೆ ಮಾಡೋದಕ್ಕೆ ಸಾಧ್ಯ ಇಲ್ಲದ ಪ್ರಕರಣ ಅನ್ನೋದನ್ನ ಕೂಡ ಅಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇದು ಸಿವಿಲ್ ಪ್ರಕರಣ ಅಂತ ಸರ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆ ಬಗ್ಗೆ ಹೇಳಿ ಸರ್. ಅದು ನೋಟಿಸಲ್ಲಿ ಅದೆಲ್ಲ ಉಲ್ಲೇಖ ಇರ್ತದೆ. ಅದು ಯಾವುದು ಕೂಡ ಇದು ಅನ್ವಯ ಆಗಲ್ಲ. ಅಲ್ಲಿ ಆಗೋದು ಸ್ಪಷ್ಟ ಇಷ್ಟೇ. ಸೊ ಸಾಕ್ಷ್ಯಗಳ ಕೊರತೆ ಅಂತೇಳಿ ಅದು ನಮೂನೆ. ಆ ನಮೂನೆಯಲ್ಲಿ ಆ ಎಲ್ಲ ಉಲ್ಲೇಖಗಳಿದೆ ಅಷ್ಟೇ. ಆದರೆ ಅಲ್ಲಿ ಬೋಲ್ಡ್ ಮಾಡಿ ಏನು ಮಾಡಿದರೆ ಸಾಕ್ಷ್ಯಗಳ ಕೊರತೆ ಅದು ಮಾತ್ರ ಇದಕ್ಕೆ ಇದಾಗುತ್ತೆ. ನವಿತಾ, ನಾನು ಅದು ಸಿವಿಲ್ ಪ್ರಕರಣ ಅಂತ ಏನು ಹೇಳಿದ್ದಾರೆ ಅದಕ್ಕೂ ಕುರಿತಾಗಿಯೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಹೋರಾಟವನ್ನ ಮಾಡ್ತೇನೆ. ಇದು ಕೇವಲ CM ಸಿದ್ದರಾಮಯ್ಯನವರ 14 ಸೈಟ್ಗಳಲ್ಲ, ಸಿವಿಲ್ ಇದಕ್ಕೂ ಸಂಬಂಧ ಇಲ್ಲ. ನಾನು ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಕಾನೂನು ಮೂಲಕವಾಗಿ ಉತ್ತರ ಕೊಡ್ತೀನಿ ಅನ್ನುವಂಥದ್ದು ದೂರುದಾರ ಸ್ನೇಹಮಯಿ ಕೃಷ್ಣ ಅವರ ಸ್ಪಷ್ಟ ಮಾತುಗಳು. ಈಗ ಆನಂದ್, ಇಲ್ಲಿ ಈಗ ಇವರು ಹೇಳಿದ್ದಾರೆ ಏನಂದ್ರೆ, ನಾನು ಖಂಡಿತವಾಗ್ಲೂ ಕೂಡ ಮತ್ತೆ ನಾನು ಕಾನೂನು ಹೋರಾಟಕ್ಕೆ ಮುಂದಾಗ್ತೀನಿ ಅಂತ ಹೇಳಿ. ಯಾವಾಗ ಈಗ ಮತ್ತೆ ಇವರು ಅಪ್ಲಿಕೇಶನ್ ಅನ್ನ ಹಾಕ್ತಾರೆ? ಯಾಕಂದ್ರೆ ಇವ್ರದ ಒಂದು ವಾದ ಇದ್ದಿದ್ದೇ ಹೌದು, ಲೋಕಾಯುಕ್ತದಲ್ಲಿ ಸರಿಯಾದಂತಹ ನಿಷ್ಪಕ್ಷವಾದಂತಹ ತನಿಖೆ ಆಗೋದಿಲ್ಲ ಅನ್ನುವಂತಹ ವಾದವೇ ಇದ್ದಂತಹ ಸಂದರ್ಭದಲ್ಲಿ CBI ತನಿಖೆ ಕೂಡ ಒತ್ತಾಯ ಮಾಡಿದ್ರು, ED ತನಿಖೆ ಕೂಡ ಆಗ್ತಾ ಇರುವಂತಹ ಸಂದರ್ಭದಲ್ಲಿ ಮುಂದೆ ಯಾವ ರೀತಿಯಾಗಿ ಈಗ ಈ ಒಂದು ಕಾನೂನು ಹೋರಾಟವನ್ನ ಮಾಡ್ತಾರೆ? ಯಾವತ್ತು ಈಗ ಮತ್ತೆ ಅರ್ಜಿಯನ್ನ ಸಲ್ಲಿಕೆ ಮಾಡ್ತಾರೆ? ನವಿತಾ, ಏನು ಈಗಷ್ಟೇ ಲೋಕಾಯುಕ್ತದಿಂದ ಅವರಿಗೆ ನೋಟಿಸ್ ಸೇರುವಾಗಿರುವಂತದ್ದು. ಅವರು ನೋಟಿಸ್ ಅಲ್ಲಿ ಯಾವೆಲ್ಲ ಅಂಶಗಳನ್ನ ಹೇಳಿದ್ದಾರೆ, ಇದು ಸಿವಿಲ್ ಆಗಿರುವಂತದ್ದು, ಏನು ಪ್ರಕರಣವನ್ನ ತನಿಖೆ ಮಾಡಲು ತಕ್ಕದ್ದಲ್ಲ ಎಂಬೆಲ್ಲ ಅಂಶಗಳನ್ನ ಕೂಡ ಉಲ್ಲೇಖ ಮಾಡಿರುವಂತದ್ದು. ಆದ್ರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರು ಡೇ 1ನಿಂದಲೂ ಕೂಡ ಹೇಳ್ತಾ ಇರುವಂತದ್ದು ಲೋಕಾಯುಕ್ತ ತನಿಖೆಯಲ್ಲಿ ನಂಬಿಕೆ ಇಲ್ಲ. ಯಾಕಂತ ಹೇಳಿದ್ರೆ ಲೋಕಾಯುಕ್ತ ಅಧಿಕಾರಿಗಳೆಲ್ಲರೂ ಕೂಡ CM ಸಿದ್ದರಾಮಯ್ಯನವರ ಅಂಡರಲ್ಲೇ ಬರ್ತಾರೆ. ಅವರು CM ಸಿದ್ದರಾಮಯ್ಯನವರು ಹೇಳಿದಂತೆ ಕೇಳ್ತಾರೆ. ಹಾಗಾಗಿ CBIಗೆ ಕೊಡಿ ಅಂತ. ಯಾವಾಗ CBIಗೆ ಕೊಡಕ್ಕೆ ಬರೋದಿಲ್ಲ ಅಂತ ನ್ಯಾಯಾಧೀಶರು ಈ ಕಳೆದ ವಾರ ಅಷ್ಟೇ ಹೇಳಿದ್ರು. ಇದೀಗ ಸ್ನೇಹಮಯಿ ಕೃಷ್ಣ ಅವರು ಮತ್ತೊಂದು ಅರ್ಜಿಯನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹಾಕಲಿದ್ದಾರೆ. ಅಲ್ಲಿ ಏನು ಈಗ ಲೋಕಾಯುಕ್ತ ಅಧಿಕಾರಿಗಳಿಗೆ ಯಾವೆಲ್ಲ ಸಾಕ್ಷಿಗಳನ್ನ ಕೊಟ್ಟಿದ್ದಾರೆ, ಮೂಡ 50-50 ಹಗರಣಕ್ಕೆ ಸಂಬಂಧಿಸಿದಂತೆ ಕೇವಲ CM ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರ 14 ಸೈಟ್ಗಳಲ್ಲ, ಅದನ್ನು ಹೊರತುಪಡಿಸಿ ಸುಮಾರು ಸಾವಿರಾರು ಸೈಟ್ಗಳ ಹಗರಣ ಏನಿದೆ ಇವೆಲ್ಲದರ ದಾಖಲೆಗಳನ್ನು ಕೂಡ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಸಲ್ಲಿಸಿ ಸುಪ್ರೀಂ ಕೋರ್ಟ್ಗೂ ಕೂಡ ಒಂದು ಅರ್ಜಿಯನ್ನ ಹಾಕ್ತೇನೆ. ಇವೆಲ್ಲವನ್ನು ಹಾಕುವ ಮುಂಚೆ ನಮ್ಮ ವಕೀಲರ ಬಳಿ ಸಲಹೆಯನ್ನ ಪಡೆದು ಮುಂದಿನ ವಾರದಲ್ಲೇ ಇವೆಲ್ಲ ಕೂಡ ಮತ್ತೊಂದು ಹೋರಾಟವನ್ನ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಆಡಿರುವಂತದ್ದು. ನವಿತಾ, ಈಗ ಆನಂದ್, ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅವರು ಹೇಳ್ತಿದ್ದಾರೆ, ನಾನು ಎಲ್ಲಾ ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ದೀನಿ ಅನ್ನುವಂತಹ ವಿಚಾರವನ್ನ ಹೇಳ್ತಾರೆ. ಇನ್ನೊಂದು ಕಡೆ ಲೋಕಾಯುಕ್ತ ವರದಿಯಲ್ಲಿ ಹೇಳ್ತಾರೆ ಸಾಕ್ಷ್ಯಾಧಾರಗಳ ಇಲ್ಲಿ ಕೊರತೆ ಇದೆ ಅನ್ನುವಂತಹ ವಿಚಾರ. ಈಗ ಸ್ನೇಹಮಯಿ ಕೃಷ್ಣ ಅವರು ಹೇಳುವ ಹಾಗೆ ನಾನು ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅವರಿಗೆ ಒಂದಷ್ಟು ದಾಖಲೆಗಳು ಇಲ್ಲ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ, ಅಥವಾ ಅಧಿಕಾರಿಗಳು ಏನಾದ್ರೂ ಕೊಟ್ಟಿದ್ದಾರಾ? ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಈ ಆರೋಪ ಮಾಡಿದ್ದೀರಿ, ಈ ಆರೋಪಕ್ಕೆ ಇಲ್ಲಿ ಸಾಕ್ಷ್ಯಾಧಾರ ಇಲ್ಲ ಅನ್ನೋದ್ರ ಬಗ್ಗೆ ಏನಾದ್ರೂ ಮಾಹಿತಿಯನ್ನ ನೀಡಲಿದ್ದಾರಾ? ಹೇಗೆ? ನವಿತಾ, ಅವರು ನೋಟಿಸ್ ಅಲ್ಲಿ ಹೇಳಿರುವಂತದ್ದು ಸಾಕ್ಷ್ಯಾಧಾರಗಳ ಕೊರತೆ. A1 ಆರೋಪಿಯಾದಂತಹ CM ಸಿದ್ದರಾಮಯ್ಯನವರಿಂದ ಹಿಡಿದು A4 ಆರೋಪಿಯಾದಂತಹ ಮಲ್ಲಿಕಾರ್ಜುನ ಸ್ವಾಮಿಯವರೆಗೂ ಕೂಡ ನೀವು ಮಾಡಿರುವ ಆರೋಪಗಳಲ್ಲಿ ಸಾಕ್ಷ್ಯಾಧಾರಗಳು ಕಡಿಮೆ ಇದೆ ಅಂತ ಹೇಳಿದೆ. ಆದ್ರೆ ಯಾವ್ಯಾವ ಸಾಕ್ಷ್ಯಗಳು ಕಡಿಮೆ ಇದೆ ಅಂತ ಹೇಳಿಲ್ಲ. ಒಟ್ಟಾರೆಯಾಗಿ ಸಾಕ್ಷ್ಯಾಧಾರಗಳ ಕೊರತೆಯಿಂದ ಈ ಕೇಸನ್ನು ನಾವು B ರಿಪೋರ್ಟ್ ಹಾಕಲು ನ್ಯಾಯಾಧೀಶರ ಬಳಿ ಸಲ್ಲಿಸ್ತಾ ಇದ್ದೇವೆ, ನಿಮ್ಮ ಆಕ್ಷೇಪಣೆ ಇದ್ರೆ 1 ವಾರದೊಳಗೆ ಸಲ್ಲಿಸಿ ಅಂತ. ಆದ್ರೆ ಸ್ನೇಹಮಯಿ ಕೃಷ್ಣ ಅವರು ಹೇಳ್ತಾ ಇರುವಂತದ್ದು ಸಾಕ್ಷ್ಯಾಧಾರಗಳನ್ನ ನಾನು ಹೆಚ್ಚು ಕೊಟ್ಟಿದ್ದೇನೆ. ಏನು CM ಸಿದ್ದರಾಮಯ್ಯನವರ
ಧರ್ಮಪತ್ನಿ ಪಾರ್ವತಿ ಅವರಿಗೆ ಬಂದಂತ 14 ಸೈಟ್ಗಳ ಮೂಲ ಜಮೀನೇನಿದೆ ಕೆಸರೆ ಗ್ರಾಮದ್ದು, ಅಲ್ಲಿಂದ ಹಿಡಿದು 2014ರಲ್ಲಿ 15ರಲ್ಲಿ ಒಂದು ರೆಸಲ್ಯೂಷನ್ ಏನ್ ಪಾಸ್ ಆಗುತ್ತೆ ಮೂಡ 50-50 ಸಂಬಂಧಿಸಿದಂತೆ ಸೈಟ್ಗಳನ್ನ ಮಂಜೂರು ಮಾಡಬಹುದು ಅನ್ನೋದರ ಕುರಿತಾಗಿಯೂ ಕೂಡ ಎಲ್ಲಾ ದಾಖಲೆಗಳನ್ನು ಕೂಡ ನಾನು ಒದಗಿಸಿದ್ದೇನೆ. ಆದ್ರೆ ಲೋಕಾಯುಕ್ತ ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯನವರು ಸೇರಿದಂತೆ ಎಲ್ಲ ಆರೋಪಿಗಳನ್ನ ರಕ್ಷಣೆ ಮಾಡುವ ಸಲುವಾಗಿಯೇ ಈ ರೀತಿ ಷಡ್ಯಂತ್ರ ಮಾಡಿದ್ದಾರೆ. ಸಾಕ್ಷ್ಯಾಧಾರಗಳ ಕೊರತೆ ಅಂತ ಸುಳ್ಳು ಬಿ ರಿಪೋರ್ಟ್ ಅನ್ನ ಹಾಕಲು ಹೊರಟಿದ್ದಾರೆ. ಇದಕ್ಕೆ ನಾನು ನ್ಯಾಯಾಧೀಶರ ಬಳಿಯೇ ಎಲ್ಲಾ ಸಾಕ್ಷ್ಯಾಧಾರಗಳನ್ನು ಒದಗಿಸಿ ಮುಂದಿನ ಕಾನೂನು ಹೋರಾಟವನ್ನ ಮಾಡ್ತೇನೆ. ನನ್ನ ಬಳಿ ಇರುವಂತಹ ಸಾಕಷ್ಟು ಸಾಕ್ಷ್ಯಾಧಾರಗಳನ್ನ ಕೊಟ್ಟಿದ್ದೇನೆ. ಆದ್ರೆ ಇದು ಸುಳ್ಳು ವರದಿ, ಇದಕ್ಕಾಗಿಯೇ ನಾನು ಸಿಬಿಐಗೆ ವಹಿಸಿ ಅಂತ ಹೇಳ್ತಿದ್ದೆ. ಆದ್ರೆ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಕಾನೂನು ಹೋರಾಟದ ಮೂಲಕ ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಲೋಕಾಯುಕ್ತ SP ಸೇರಿದಂತೆ ಈ ಪ್ರಕರಣದಲ್ಲಿ ಯಾರೆಲ್ಲ ಭಾಗಿಯಾಗಿದ್ರು ಅವ್ರಿಗೂ ಸಹ ಶಿಕ್ಷೆಯನ್ನ ಕೊಡಿಸ್ತೇನೆ. ಕೇವಲ ಮೂಡಾದಿಂದ ಸೈಟ್ ಅನ್ನು ಪಡೆದಂತ ಆರೋಪಿಗಳಿಗೆ ಮಾತ್ರ ಅಲ್ಲ, ಈ ಆರೋಪಿಗಳನ್ನ ಬಚಾವ್ ಮಾಡಲು ಯಾರೆಲ್ಲ ಅಧಿಕಾರಿಗಳು ಹೊರಟಿದ್ದಾರೆ ಅವರ ವಿರುದ್ಧವೂ ಕೂಡ ಕಾನೂನು ಸಮರವನ್ನ ಮಾಡ್ತೇನೆ ಅನ್ನುವಂತ ಮಾತುಗಳನ್ನ ಸ್ನೇಹಮಯಿ ಕೃಷ್ಣ ಅವರು ಆಡ್ತಿದ್ದಾರೆ. ಮುಂದಿನ ವಾರದಲ್ಲಿ ಅವರು ಯಾವ ರೀತಿಯ ಕಾನೂನು ಹೋರಾಟವನ್ನ ಕೈಗೊಳ್ತಾರೆ, ಅಥವಾ ಸುಪ್ರೀಂಗೆ ಮತ್ತೊಂದು ಅರ್ಜಿಯನ್ನ ಹಾಕ್ತಾರ, ಅಥವಾ ಮತ್ತೊಮ್ಮೆ ಏನಾದ್ರೂ ಸಿಬಿಐಗೆನೆ ಕೊಡಿ ಈ ತರ ಆಗಿದೆ ಅಂತ ಸಾಕ್ಷ್ಯಾಧಾರಗಳನ್ನ ಸಲ್ಲಿಸ್ತಾರ, ಕಾದ್ ನೋಡ್ಬೇಕಾಗಿದೆ. ನವಿತಾ ಆನಂದ್, ಈಗ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸ್ತಾ ಹೋಗೋದಾದ್ರೆ ಡೇ 1ನಿಂದಲೂ ಕೂಡ ಲೋಕಾಯುಕ್ತ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸ್ನೇಹಮಯಿ ಕೃಷ್ಣ ಅವರ ವಾದ ಒಂದೇ ಆಗಿದ್ದು, ಬೇಡ ಲೋಕಾಯುಕ್ತ ವರದಿಯಲ್ಲಿ ನಿಷ್ಪಕ್ಷಪಾತ ತನಿಖೆ ಆಗೋದಿಲ್ಲ ಅಂತ ಹೇಳಿ. ಸೊ ಈಗ ಸುಪ್ರೀಂ ಕೋರ್ಟ್ ಕತೆ ತಟ್ಟೋದಕ್ಕೆ ಕೂಡ ಅವ್ರು ಮುಂದಾಗಿದ್ದಾರೆ. ಸ್ಟಿಲ್ ಈಗ ಇಲ್ಲಿ ಆದಂತಹ ಒಂದು ವರದಿಯನ್ನು ಕೂಡ ಅಲ್ಲಿಗೆ ಅವ್ರು ನೀಡಬೇಕಾಗತ್ತೆ ಏನೇನು ಆಗಿದೆ ಅನ್ನೋದ್ರ ಜೊತೆಗೆ ಈಗ ಈ ಹಿಂದೆನೇ ಒಂದಷ್ಟು ಮಾತುಗಳು ಕೇಳಿ ಬಂದಿತ್ತು ವರದಿಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಂದ್ರೆ ಇಲ್ಲಿ ಯಾರು ಆರೋಪಿಗಳಿದ್ದಾರೆ ಅವರ ಪಾತ್ರ ಇಲ್ಲ, ಆದ್ರೆ ಅಧಿಕಾರಿಗಳು ಇಲ್ಲಿ ಲೋಪ ಎಸಗಿದ್ದಾರೆ ಅನ್ನುವಂತಹ ವರದಿಯಲ್ಲಿ ಉಲ್ಲೇಖ ಆಗಿದೆ ಅನ್ನೋದು. ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನಾದರೂ ಡೆವಲಪ್ಮೆಂಟ್ಸ್ ಆಗ್ತಾ ಇದೆಯಾ? ನವಿತಾ, ಇಲ್ಲಿ ಒಂದಂತೂ ಸ್ಪಷ್ಟ, ಏನು ಯಾವುದೇ ರೀತಿಯಲ್ಲೂ ಕೂಡ ರಾಜಕಾರಣಿಗಳು ತಪ್ಪು ಮಾಡಿದ್ರೆ ಅಲ್ಲಿ ಸಿಕ್ಕಿ ಬೀಳೋದೇ ಅಧಿಕಾರಿಗಳು. ಯಾಕಂತ ಹೇಳಿದ್ರೆ ಅಲ್ಲಿ ಪ್ರಭಾವ ಡೈರೆಕ್ಟ್ ಆಗಿರುತ್ತೆ ಅಥವಾ ಇಂಡೈರೆಕ್ಟ್ ಆಗಿರುತ್ತೆ ಸೆಕೆಂಡ್ರಿ. ಆದ್ರೆ ಅಲ್ಲಿ ಪ್ರತಿಯೊಂದು ಕಡತಗಳಿಗೆ ಡಾಕ್ಯುಮೆಂಟ್ಸ್ಗೆ ಸಹಿಯನ್ನ ಮಾಡುವಂತದ್ದು ಅಧಿಕಾರಿಗಳು. ಈ ನೆಲೆಯಲ್ಲಿ ಬಹುಪಾಲು ಅಧಿಕಾರಿಗಳದ್ದೇ ತಪ್ಪು ಅನ್ನುವ ನಿಟ್ಟಿನಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ವರದಿಯನ್ನ ಕೊಡ್ತಾರೆ ಅಂತಿತ್ತು. ಆದ್ರೆ ಇಂದು ನೋಟಿಸ್ ಕೊಟ್ಟಿರುವ ವಿಚಾರದಲ್ಲೂ ಕೂಡ ಅವರು ಕೆಲವೊಂದಷ್ಟು ಅಂಶಗಳನ್ನ ಉಲ್ಲೇಖ ಮಾಡಿರುವಂತದ್ದು ಸಾಕ್ಷ್ಯಾಧಾರಗಳ ಕೊರತೆ ಅಂತ. ಆದ್ರೆ ಯಾವ ಸಾಕ್ಷ್ಯಾಧಾರಗಳ ಕೊರತೆ ಏನು ಎಂಬಿತ್ಯಾದಿ ಅನ್ನೋ ಅಂಶಗಳನ್ನ ಅಲ್ಲಿ ಉಲ್ಲೇಖ ಮಾಡಿಲ್ಲ. ಬದಲಾಗಿ ನೀವು ಕೊಟ್ಟಿರ್ತಕ್ಕಂಥ ದೂರು ಏನಿದೆ ಇದರಲ್ಲಿ ಸಾಕಷ್ಟು. ಓಕೆ ಥ್ಯಾಂಕ್ ಯು ಆನಂದ್ ಡೀಟೇಲ್ಸ್ಗೆ. ಬಿಜೆಪಿ MLC ಆಗಿರುವಂತಹ ರವಿಕುಮಾರ್ ಅವರು ನಮ್ಮ ಜೊತೆ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಈಗ ಸ್ನೇಹಮಯಿ ಕೃಷ್ಣ ಅವರು ಕೊಟ್ಟಂತಹ ದೂರಿನ ಅನ್ವಯ ಅಥವಾ ಬಿಜೆಪಿಯ ಮುಖಂಡರು ಕೊಟ್ಟಂತಹ ದೂರಿನ ಅನ್ವಯ ಕೂಡ ಈಗಾಗಲೇ ಇಲ್ಲಿ ಲೋಕಾಯುಕ್ತ ತನಿಖೆ ಆಗಿದೆ. ಆದ್ರೆ ಈ ಪ್ರಕರಣದಲ್ಲಿ ಇದೀಗ ಬಿ ರಿಪೋರ್ಟ್ ಅನ್ನ ಸಲ್ಲಿಸುವಂತಹ ಪ್ರಯತ್ನಗಳು ಆಗ್ತಾ ಇದೆ ಅನ್ನುವ ಆರೋಪವನ್ನು ಸ್ನೇಹಮಯಿ ಕೃಷ್ಣ ಅವರು ಮಾಡ್ತಾರೆ. ಯಾಕಂದ್ರೆ ಅವರಿಗೆ ನೋಟಿಸ್ ಅನ್ನ ನೀಡಲಾಗಿದೆ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ. ಮೊದಲನೇದಾಗಿ ಏನ್ ಹೇಳೋದಕ್ಕೆ ಬಯಸ್ತೀರಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ನಾನು ಈ ವಿಷಯದ ಬಗ್ಗೆ ನೇರ ಸ್ಪಷ್ಟವಾಗಿ ಹೇಳೋದಕ್ಕೆ ಬಯಸೋದು ಏನು ಅಂದ್ರೆ, ಲೋಕಾಯುಕ್ತ ಈ ರೀತಿಯ ತನಿಖಾ ವರದಿಯನ್ನ ಕೊಡ್ತಾರೆ ಅಂತ ಹೇಳಿ ನಮಗೆ ಪಕ್ಕ ಇತ್ತು, ಖಾತ್ರಿ ಇತ್ತು. ಲೋಕಾಯುಕ್ತಕ್ಕೆ ಇವ್ರು ಯಾಕೆ ಕೊಟ್ರು ಅಂತ ಹೇಳಿದ್ರೆ, ಸಿದ್ದರಾಮಯ್ಯ ಅವರಿಗೆ ಬೇಕಾದ ರೀತಿನಲ್ಲಿ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಡ್ತಾರೆ ಅನ್ನುವಂಥದ್ದು ನಮಗಷ್ಟೇ ಅಲ್ಲ, ರಾಜ್ಯದ ಕೋಟ್ಯಾಂತರ ಜನಕ್ಕೆ ಗೊತ್ತಿತ್ತು. ಯಾಕೆ ಅಂತ ಹೇಳಿದ್ರೆ, ಸಿದ್ದರಾಮಯ್ಯವು ಈ ಹಿಂದೆ ಲೋಕಾಯುಕ್ತ ತಮಗೆ ಬೇಡ ಆಗಿತ್ತು, ಮುಚ್ಚಿದ್ರು. ಈಗ ಅವ್ರಿಗೆ ತಮಗೆ ಬೇಕಾಗಿದೆ. ಯಾಕೆ ಅಂತ ಹೇಳಿದ್ರೆ, ಈ ತರದವೆಲ್ಲ ತಮ್ಮ ಹಗರಣಗಳನ್ನು ಮುಚ್ಚ ಹಾಕೋದಕ್ಕೆ ಈ ರೀತಿ ಎಂಕ್ವೈರಿ ನಡೆಸಿ ವರದಿಯನ್ನ ಕೊಡ್ಬೇಕಾಗತ್ತೆ ಅಂತ ಈಗ ಅವರು ಮಾಡ್ಕೊಂಡು ಇಟ್ಕೊಂಡಿದ್ದಾರೆ ಲೋಕಾಯುಕ್ತನ. ಹಾಗಾಗಿ ಲೋಕಾಯುಕ್ತ ಕೊಟ್ಟಿರ್ತಕ್ಕಂತ ಈ ತನಿಖಾ ವರದಿಯನ್ನ ನಾವು ಒಪ್ಪೋದಿಲ್ಲ. ಅದ್ರಿಗೆ ಅಷ್ಟೇ ವಿಶ್ವಾಸ ಇತ್ತು ಅಂದ್ರೆ ಸಿದ್ದರಾಮಯ್ಯ ಅವರಿಗೆ, ಮುಖ್ಯಮಂತ್ರಿಗಳಿಗೆ, ಯಾಕೆ ಸಿಬಿಐಗೆ ಎದುರ್ತಾರೆ ಇವರು? ಇವ್ರು ಪ್ರಾಮಾಣಿಕರಾಗಿದ್ರೆ ಯಾಕೆ ಎದುರ್ಕೊಳ್ಬೇಕು ಸಿಬಿಐಗೆ? ಧೈರ್ಯ ಇದ್ರೆ ಕೊಡ್ಲಿ ನೋಡೋಣ ಸಿಬಿಐಗೆ, ಯಾಕೆ ಎದುರ್ಕೋಬೇಕು? ಹಾಗಾಗಿ ತಮಗ್ ಬೇಕಾದಾಗ ಮುಚ್ಚೋದು, ತಮಗ್ ಬೇಡವಾದಾಗ ಓಪನ್ ಮಾಡೋದು, ತಮಗ್ ಬೇಡವಾದಾಗ ಮುಚ್ಚೋದು, ತಮಗ್ ಬೇಕಾದಾಗ ತೆಗಿಯೋದು, ಈ ರೀತಿ ಲೋಕಾಯುಕ್ತ ಕೊಟ್ಟಿರ್ತಕ್ಕಂಥದ್ದು ಸರಿಯಲ್ಲ. ಹೈಕೋರ್ಟೇ ಹೇಳಿದೆ, ನಾಗಪ್ರಸನ್ನ ಅವ್ರ ಜಡ್ಮೆಂಟೇ ಕೊಟ್ಟಿದ್ದಾರೆ. ಹೌದು, 14 ಸೈಟು ತೆಗೆದುಕೊಂಡಿದ್ದಾರೆ ಇವರು. ಈ ರೀತಿ ಅಕ್ರಮ ಸೈಟ್ಗಳನ್ನ ಬೇರೆ ಕೊಟ್ಟಿದ್ದಾರೆ ಇವ್ರ ಕಾಲಾವಧಿನಲ್ಲಿ. ಇದೆಲ್ಲ ಹೊರಗ್ ಬರ್ಬೇಕು ಅಂತ ಹೇಳಿದ್ರೆ ಸಿಬಿಐಗೆ ಮಾತ್ರ ಕೊಟ್ರೆ ಸಾಧ್ಯ. ಇವ್ರ ಕೈ ಕೆಳಗಡೆ ಇರ್ತಕ್ಕಂತ ಯಾವುದೇ ತನಿಖಾ ಸಂಸ್ಥೆಗೆ ಕೊಟ್ರೆ ಇದನ್ನು ಮುಚ್ಚಾಕುವಂತ 100 200%. ಹಾಗಾಗಿ ನಾವು ಇದನ್ನ ನಿಷ್ಪಕ್ಷಪಾತ ತನಿಖೆ ಆಗಿಲ್ಲ ಅನ್ನೋದ್ರ ನೀವು ಹೇಳ್ತಿದ್ದೀರಿ.
ಖಂಡಿತ ಸ್ಪಷ್ಟವಾಗಿ ತನಿಖೆ ಆಗಿಲ್ಲ. ಇವ್ರನ್ನ ಮುಚ್ಚಾಕೋಕೆ ಆಲ್ರೆಡಿ ಇವ್ರನ್ನ ಕ್ಲಿಯರ್ ಮಾಡ್ಬೇಕು. ಇವರು ಆರೋಪಿ ಆಗ್ಬಾರ್ದು, ಇವ್ರ ಅಪರಾಧಿ ಆಗ್ಬಾರ್ದು ಅನ್ನುವಂಥದ್ದನ್ನ ತಲೆ ಒಳಗಿಟ್ಕೊಂಡು ಆ ರೀತಿ ಬೇಕಾಗಿರೋ ತನಿಖೆಯನ್ನ ನಡೆಸಿ ವರದಿಯನ್ನ ಕೊಟ್ಟಿದ್ದಾರೆ. ಓಕೆ, ಧನ್ಯವಾದಗಳು ರವಿಕುಮಾರ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ಬಿಜೆಪಿ ಶಾಸಕರಾಗಿರುವಂತಹ ಶ್ರೀವತ್ಸ ಅವರು ಫೋನ್ ಸಂಪರ್ಕದಲ್ಲಿದ್ದಾರೆ. ಶ್ರೀವತ್ಸ ಅವರೇ, ನೀವು ಸೇರಿದಂತೆ ಸ್ನೇಹಮಯಿ ಕೃಷ್ಣ ಅವರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರನ್ನು ಕೊಟ್ಟಿದ್ರಿ. ಮೊದಲು ನೀವು ಇದರ ಬಗ್ಗೆ ಮಾಹಿತಿಯನ್ನು ಕೂಡ ನೀಡಿದ್ರಿ. ಇಂತಹ ಸಂದರ್ಭದಲ್ಲಿ ಈಗ ಲೋಕಾಯುಕ್ತ ಸ್ನೇಹಮಯಿ ಕೃಷ್ಣ ಅವರಿಗೆ ನೋಟಿಸ್ ಅನ್ನು ಕೊಟ್ಟಿದೆ, ಸಾಕ್ಷ್ಯಾಧಾರಗಳ ಕೊರತೆ ಅಂತ ಹೇಳಿ. ಮೊದಲನೇದಾಗಿ ಈ ವಿಚಾರದಲ್ಲಿ ನಿಮ್ಮ ರಿಯಾಕ್ಷನ್ ಏನು? ಅಲ್ಲಿ ನ್ಯಾಯಾಲಯನೇ ತೀರ್ಮಾನ ಮಾಡಿ ಇದಿಷ್ಟು ತಪ್ಪು ಕಂಡು ಬರ್ತಾ ಇದೆ, ಇದ್ರಲ್ಲಿ ತನಿಖೆ ಮಾಡುವಂತ ನ್ಯಾಯಮೂರ್ತಿಗಳು ಕೊಟ್ಟ ಮೇಲೆ ಇವರು ನನಗೆ ಯಾವ್ದು ಸಾಕ್ಷ್ಯಾಧಾರಗಳ ಕೊರತೆ ಅಂತ ರಿಪೋರ್ಟ್ ಮಾಡ್ತಾರೆ ಅಂದ್ರೆ ಎಂತ ನಾಚಿಕೆಗೇಡು. ನ್ಯಾಯಮೂರ್ತಿಗಳಿಗೆ ನಾವು ಸಲ್ಲಿಸಿದಂತ ದಾಖಲೆಗಳನ್ನ ಅವ್ರು ಪರಿಶೀಲಿಸ್ಲಿಲ್ವಾ? 36 ಗಂಟೆ ಕಾಲ ವಾದ ನಡೀಲಿಲ್ವಾ ಅವತ್ತು ಕೊಡಕ್ ಮೊದ್ಲು? ವಾದದಲ್ಲಿ ಎಂತೆಂತ ಘಟಾನುಘಟಿಗಳು ಬಂದು ವಾದ ಮಾಡ್ಲಿಲ್ವಾ? ನ್ಯಾಯಮೂರ್ತಿಗಳಿಗೆ ಅನ್ನಿಸದೇ ಇರೋದು ಇವತ್ತು ಲೋಕಾಯುಕ್ತ ಮೈಸೂರಿನ ಒಬ್ಬ ಜಿಲ್ಲಾ ಮಟ್ಟದ SP ಅನ್ನಿಸ್ಬಿಡುತ್ತೆ. ಹೇಗ್ ಸಾಧ್ಯ ಇದು? ನಾವ್ ಹೇಗೆ ನಿರೀಕ್ಷಣೆ ಮಾಡ್ಬೋದು ಇದನ್ನ ನ್ಯಾಯ ಸಿಗುತ್ತೆ ಅಂತ? ನಮಗ್ ಗೊತ್ತಿತ್ತಿದು 188 ಪುಟಗಳ ನ್ಯಾಯಮೂರ್ತಿಗಳ ವರದಿಯಲ್ಲಿ ಇಲ್ದೇ ಇರೋದು ಅವ್ರಿಗೆ ಕಾಣಿಸಿದ್ದು ಮೈಸೂರಿನ ಲೋಕಾಯುಕ್ತ SP-ಗೆ ಕಾಣಿಸಿಲ್ಲ ಅಂದ್ರೆ ನಾವು ಅದಕ್ಕೆ ಹೇಳಿದ್ದು ಪ್ರಾರಂಭದಿಂದನೂ ನಾವು ಲೋಕಾಯುಕ್ತದಲ್ಲಿ ನಂಬಿಕೆ ಇಲ್ಲ, CBI ಕೊಡ್ಬೇಕು, ಇವ್ರ ಕೈಯಲ್ಲಿ ಆಗಲ್ಲ ಮುಖ್ಯಮಂತ್ರಿಗಳನ್ನ ತನಿಖೆ ಮಾಡಕ್ಕೆ ಅಂತ ಹೇಳಿ 1 ರಿಂದ 4ನೇ ಆರೋಪಿಯವರಿಗೆ ತನಿಖೆ ಮಾಡಿದೀವಿ, ತಪ್ಪಿತಸ್ಥರು ಅಲ್ಲ ಅಂತ ಕಾಣಿಸ್ತಿದೆ ಅಂತ ಹೇಳಿದ್ರೆ ಸ್ಯಾಟಲೈಟ್ ಪಿಕ್ಚರ್ಸ್ ಎಲ್ಲ ಕೊಟ್ಟಿದ್ವಲ್ಲ ನಾವು. ಅಲ್ಲಿ ಕೆಸರಿ ದೇವನೂರು ಬಡಾವಣೆದು ಅವಾಗ ಹೆಂಗಿತ್ತು, ಈಗ ಹೆಂಗಿದೆ, ಇವ್ರು ತಗೊಂಡಾಗ ಹೆಂಗಿತ್ತು, ಇವ್ರು ಬಾಂಬೈದ ಅಂತೆಲ್ಲ ಹೇಳಿದ್ವಲ್ಲ. ಆಯ್ತು, ಏನು ತಪ್ಪಿಲ್ದೆ ಆದ್ಮೇಲೆ 14 ಸೈಟ್ ಯಾಕೆ ವಾಪಸ್ ಕೊಟ್ರು? ಎಲ್ಲವೂ ಇದ್ಮೇಲೆ ಈ ತರ ಲೋಕಾಯುಕ್ತ ಹಿಂಗೇ ನಡ್ಕೋತಾರೆ ಅಂತ ಗೊತ್ತಿತ್ತು ನಮ್ಗೆ. ಮೊದ್ಲೇ ಒಂದು ಅಂದಾಜಿತ್ತು ಈ ತರನೇ ಬರಬಹುದು ಅನ್ನುವಂಥದ್ದು, ಹಿಂಗೇ ಬರುತ್ತಾರೆ ಅಂತ ಗೊತ್ತಿತ್ತು. ಏನಂದ್ರೆ ನಾವು ಇನ್ನೊಂದಷ್ಟು ಕಾನೂನು ಹೋರಾಟ ಮುಂದುವರಿಬೇಕಾಗತ್ತೆ. ಇದರ ಬಗ್ಗೆ ತನಿಖೆ ಮಾಡಿದ ಅಧಿಕಾರಿಗಳ ವಿರುದ್ಧ ಹೋಗ್ಬೇಕಾಗತ್ತೆ. ಎಲ್ಲವೂ ನಾವು ಮಾಡ್ಬೇಕು. ನಾವು ಒಟ್ಟು 4835 ಸೈಟ್ಗಳ ವಿಲೇವಾರಿ ಆಗಿರೋದು. ಅದರಲ್ಲಿ 14 ಸೈಟ್ ವಾಪಸ್ ಬಂದಿದೆ. 4825 ಸೈಟ್ ಬಗ್ಗೆ ನಾವು ಯಾವತ್ತು ಗಮನ ಕೊಡ್ತಿದ್ವಿ. ಇವತ್ತು ಎಲ್ಲವೂ ಸರಿ ಇದೆ, ಎಲ್ಲವೂ ಸರಿ ಇದೆ ಅಂತ ಹೇಳಿದ್ಮೇಲೆ ಹಂಗಾರೆ ಈ 70 ಸೈಟು 50 ಸೈಟು 60 ಸೈಟ್ ಇದೆ ಅಂತ ಬಂತಲ್ಲ, ಅವೆಲ್ಲ ಸುಳ್ಳ ಹಂಗಾದ್ರೆ? ಅಂದ್ರೆ ತನಿಖೆ ಸಂಸ್ಥೆಯ ಮೇಲೆ ಸಾರ್ವಜನಿಕರ ನಂಬಿಕೆ ಹುಟ್ಟೋಳಂಗ್ ಮಾಡ್ಬೇಕಾಗಿತ್ತು. ಅದನ್ನೆಲ್ಲ ಮರ್ಯಾದೆನ ಬೀದಿ ಪಾಲ್ ಮಾಡ್ಕೊಂಡಿದ್ದಾರೆ ಅಂತ ಅನ್ಸುತ್ತೆ ಮೇಡಮ್. ಓಕೆ, ಈಗ ನೀವು ಮತ್ತೆ ಕಾನೂನು ಹೋರಾಟವನ್ನ ಮಾಡ್ತೀರಾ? ಖಂಡಿತ ಮಾಡಲೇಬೇಕು, ನ್ಯಾಯ ಕೊಡಿಸ್ಲೇಬೇಕು. ಇದ್ರಲ್ಲಿ CM ತಪ್ಪಿದೆಯೋ ಇಲ್ವೋ ಅದು ಆಮೇಲೆ. ಆದ್ರೆ ಪಡ್ಕೊಂಡಿರೋ ರೀತಿ ಸರಿ ಇಲ್ಲ ಅಂತ ತಾನೆ ನಾವು ಹೇಳ್ತಾ ಇರೋದು. ಪಡ್ಕೊಂಡಿರೋ ರೀತಿ ಸರಿ ಇರ್ಲಿಲ್ಲ, ಏನೂ ಸರಿ ಇರ್ಲಿಲ್ಲ. ಹಾಗಾಗೇನೆ ಇದು ಕೋರ್ಟು ಕಟ್ಲೆ ಹತ್ತಿದ್ದು. 3 ತನಿಖಾ ಸಂಸ್ಥೆಗಳಿಗೆ ಕೊಟ್ರು ಹಂಗಾದ್ರೆ? ಮೊದಲು ಯಾವ್ದೋ ವೆಂಕಟಾಚಲಪತಿ ಅಂದ್ರು, ಆಮೇಲೆ ದೇಸಾಯಿ ಆಯೋಗ ಅಂತ ಕೊಟ್ರು, ಆಮೇಲೆ ಇವ್ರದೇ ಸಂಸ್ಥೆ ಲೋಕಾಯುಕ್ತ ಶುರು ಆಯ್ತು, ED ಬಂದು ಎಂಟರ್ ಆಗಿದೆ. ಎಲ್ಲವೂ ಸೇರ್ಕೊಳ್ಳುತ್ತಲ್ಲ. ಕಾನೂನು ಹೋರಾಟ ಇದ್ದೇ ಇದೆ ಮೇಡಮ್, ಇನ್ನು ಮುಂದುವರಿಸ್ತೀವಿ. ಓಕೆ, ಈಗ ಇದು ಸಿವಿಲ್ ಸ್ವರೂಪದ ಪ್ರಕರಣ ಆಗಿರೋದ್ರಿಂದ ತನಿಖೆಗೆ ನಡೆಸುವಂತಹ ಒಂದು ಪ್ರಕರಣ ಅಲ್ಲ, ತನಿಖೆ ನಡೆಸೋದಕ್ಕೆ ತಕ್ಕದ್ದಲ್ಲ. ಇಲ್ಲಿ ಕಾನೂನಿನ ತಪ್ಪು ತಿಳುವಳಿಕೆ ಆಗಿದೆ ಅನ್ನೋದನ್ನ ಕೂಡ ಮೆನ್ಷನ್ ಮಾಡಿದ್ದಾರೆ. ಜಡ್ಜ್ಗೆ ಅನ್ನಿಸ್ದೇ ಇರೋದು ಇವ್ರಿಗೆ ಹೇಗೆ ಅನ್ನಿಸುತ್ತೆ ಹಂಗಾರೆ? ಜಡ್ಜ್ಗೆ ಅನಿಸಿರ್ಲಿಲ್ಲ ಸಿವಿಲ್ ಸ್ವರೂಪದ್ದು ಅಂತ. ಅವ್ರಿಗೆಲ್ಲ ದಾಖಲೆಗಳು ನೋಡದೆ ಜಡ್ಜು ಇದನ್ನ ತೀರ್ಪನ್ನು ಕೊಟ್ರ? ನಾನ್ ಪ್ರಾರಂಭದಲ್ಲಿ 36 ಗಂಟೆನೋ 38 ಗಂಟೆ ನಾವು ಆರ್ಗ್ಯುಮೆಂಟ್ ನಡೀತಲ್ಲ ಈ ಕೇಸ್ಗೆ. ಅದೆಲ್ಲ ಆದ್ಮೇಲೆ ತಾನೆ ಕಪಿಲ್ ಸಿಬಾಲ್ ಬಂದಿದ್ರು, ದೊಡ್ಡವರೆಲ್ಲ ಬಂದಿದ್ರಲ್ಲ, ಅಭಿಷೇಕ್ ಮನು ಸಿಂಘ್ವಿ ಎಲ್ಲರೂ ಬಂದಿದ್ರಲ್ಲ. ಆ ಹಿನ್ನೆಲೆಯಲ್ಲಿ ಇವರು ತಪ್ಪಾಗಿ ನಡ್ಕೊಂಡಿದ್ದಾರೆ. ಸರ್ಕಾರ ಕೃಪಾಪೋಷಿತವಾಗಿ ಮಾಡಿದೆ ಅಂತ ಹೇಳಿದ್ರು ತಪ್ಪಾಗ್ಲಾರ್ದು. ಬಟ್ ಇದನ್ನ ಇಷ್ಟಕ್ಕಂತೂ ಬಿಡಕ್ಕಾಗಲ್ಲ. ಮುಂದೆ ಹೋರಾಟ ಇದ್ದೇ ಇದೆ. ಮೈಸೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಆ ಹೆಸರನ್ನು ಉಳಿಸ್ತೀವಿ ಮೇಡಮ್. ಅಲ್ಲ, ಈಗ ಸಾಕ್ಷ್ಯಾಧಾರಗಳ ಕೊರತೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಈಗ ಈ ರೀತಿಯಾಗಿ ಅಂದ್ರೆ ಬಿ ರಿಪೋರ್ಟ್ ಸಲ್ಲಿಕೆಗೂ ಕೂಡ ತಯಾರಿ ಆಗ್ತಾ ಇದೆ ಅನ್ನುವಂತಹ ಸಂದರ್ಭದಲ್ಲಿ, ಅಂದ್ರೆ ಆರೋಪಗಳಿರುವಂತಹ ಸಂದರ್ಭದಲ್ಲಿ ಸಾಕ್ಷ್ಯಾಧಾರಗಳು ಅಂದ್ರೆ ಈಗ ಯಾವ್ಯಾವುದಕ್ಕೆ ಕೊರತೆ ಆಗಿದೆ ಅನ್ನೋದನ್ನ ಈಗ ಮೆನ್ಷನ್ ಮಾಡ್ತಾರಾ ಅಥವಾ ಹೇಳ್ತಾರಾ, ಹೇಗೆ? ಅಲ್ಲ, ಮಾಡ್ಲೇಬೇಕು. ಇವ್ರು ನ್ಯಾಯಮೂರ್ತಿಗಳು ಮೆನ್ಷನ್ ಮಾಡಿರೋದ್ರ ಮೇಲೆ ತನಿಖೆ ಮಾಡಿದ್ರೆ ಅದರಲ್ಲಿ ಯಾವ್ಯಾವ್ದು ನ್ಯಾಯಮೂರ್ತಿಗಳು ಹೇಳಿದ್ದನ್ನು ಇವ್ರು ಬಿಟ್ಟಿದ್ದಾರೆ ಅಂತ ಗೊತ್ತಾಗತ್ತೆ.
ಇವ್ರಿಗೆ ಎಲ್ಲಿ ಸಿಕ್ಕಿಲ್ಲ ಅನ್ನೋದು ಗೊತ್ತಾಗತ್ತೆ. ಇವ್ರಿಗೆ ಯಾವ ತರದ ದಾಖಲೆಗಳು ಬೇಕು ಅಂತ ಹೇಳ್ತಾರೋ ನಮ್ಮ ಹತ್ರ ಇರುವ ಎಲ್ಲ ದಾಖಲೆಗಳನ್ನು ಒದಗಿಸಿದೀವಿ. ಅದಕ್ಕಿಂತ ಇನ್ಯಾವ ದಾಖಲೆಗಳು ಬೇಕಾಗಿರ್ಲಿಲ್ಲ ಇವ್ರಿಗೆ. ಎಲ್ಲೋ ಮೂಡಾದ ಫೈಲ್ ಹುಡುಕ್ತಾ ಇದಾರೆ. ನಾವು ಮೊದಲನೇ ದಿವಸದಿಂದ ಹೇಳಿದೀವಿ 141 ಫೈಲು ಕಳ್ತನ ಆಗಿದೆ ಅಲ್ಲಿ ಇಲ್ಲ ಅಂತ. ಆ 141 ಫೈಲ್ ರಿಪೋರ್ಟ್ ಹಾಕಿರೋದು ಇದೇ ಲೋಕಾಯುಕ್ತದವರು. 141 ಫೈಲ್ ಮಿಸ್ಸಿಂಗ್ ಅಂತ ಬರ್ದಿರೋದು ನಾವಲ್ಲ, ಹೇಳ್ತಿರೋದು ನಾವಲ್ಲ, ಇದೇ ಲೋಕಾಯುಕ್ತದವರೇ ಹೇಳಿರೋದು. ಎಲ್ಲವೂ ಬರುತ್ತೆ. ಆದ್ರೆ ಒಂದೆಲ್ಲ ವಿಶ್ವಾಸ ನಂಬಿಕೆ ಉಳಿಸ್ಕೋತಾರೇನೋ ಲೋಕಾಯುಕ್ತ, ಹಳೆ ಕಾಲದ ಗತವೈಭವ ಬರಬಹುದೇನೋ ಒಬ್ಬ SP ಇಂದ ಅಂತ ಅನ್ಕೋತಾ ಇದ್ವಿ. ಅದು ಸುಳ್ಳಾಗಿದೆ. ಓಕೆ, ಧನ್ಯವಾದಗಳು ಶ್ರೀವತ್ಸ್ ಅವರೇ ನ್ಯೂಸ್ 18 ಜೊತೆ ಮಾತನಾಡಿದ್ದಕ್ಕಾಗಿ. ಇನ್ನು ದೂರುದಾರರಾಗಿರುವಂತಹ ಗಂಗರಾಜು ಅವರು ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಗಂಗರಾಜು ಅವರೇ, ಈಗ ಈ ಒಂದು ವಿಚಾರದಲ್ಲಿ ಈಗ ಸಿದ್ದರಾಮಯ್ಯ ಅವರಿಗೆ ಕ್ಲೀನ್ ಚಿಟ್ ಕೊಡುವಂತಹ ಎಲ್ಲ ಸಾಧ್ಯತೆಗಳು ಇರುವಂತಹ ಸಂದರ್ಭಗಳಲ್ಲಿ ಈಗ ಸಾಕ್ಷ್ಯಾಧಾರಗಳ ಕೊರತೆ ಅಂತ ಲೋಕಾಯುಕ್ತರು ನೋಟಿಸ್ ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನ್ ಹೇಳ್ತೀರಿ? ಮೇಡಮ್, ಇದು ನಾನು ಮೊದಲೇ ಹಲವಾರು ಬಾರಿ ಮಾಧ್ಯಮಗಳಲ್ಲಿ ನಾನು ಹೇಳಿದ್ದೆ. ಅಲ್ಲಿ ತನಿಖಾಧಿಕಾರಿ ಏನು ಉದೇಶ್ ಅವರಿದೆ, ಅವ್ರ ಮೇಲ್ಗಡೆ ADGP ಸುಬ್ರಹ್ಮಣ್ಯೇಶ್ವರ ರಾವ್ ಇದ್ದಾರೆ. 2019ರಲ್ಲಿ ನಾನು ಸಿದ್ದರಾಮಯ್ಯ ವಿರುದ್ಧ ಪ್ರಪ್ರಥಮವಾಗಿ ಕ್ರಿಮಿನಲ್ ಕೇಸ್ ರಿಜಿಸ್ಟರ್ ಮಾಡಿದ್ದೆ. ಆ ಪ್ರಕರಣ ನನ್ನ ಹೇಳಿಕೆನೂ ತಗೊಂಡು ಡಿ ರಿಪೋರ್ಟ್ ಹಾಕ್ಸಿದ ಪುಣ್ಯಾತ್ಮ ಹಲ್ ಕೂತಿದ್ದಾನೆ, ADGP ಆಗಿ ಲೋಕಾಯುಕ್ತ ಹಲ್ ಕೂತಿದ್ದಾರೆ. ಇಂಥವ್ರಿಂದ ನಾವು ನ್ಯಾಯ ಏನು ಎಕ್ಸ್ಪೆಕ್ಟ್ ಮಾಡಕ್ ಆಗಲ್ಲ. ಹಾಗಾಗಿ ಅದು ಎಕ್ಸ್ಪೆಕ್ಟ್ ನಾವು ಗ್ಯಾರಂಟಿ ಅದು ಬಿ ರಿಪೋರ್ಟ್ ಆಗುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ. ಸೊ ಅದೇ ತರ ಬಿ ರಿಪೋರ್ಟ್ ಆಗಿದೆ. ಮತ್ತೆ ಈಗೇನು ಇವರು ಬಿ ರಿಪೋರ್ಟ್ ಹಾಕಿದಾರಲ್ಲ, ನಾವ್ ಅನ್ಕೊಂಡಿದ್ದೇನು ಸಿದ್ದರಾಮಯ್ಯನವರ ಕುಟುಂಬವನ್ನು ಹೊರತುಪಡಿಸಿ ಅಟ್ಲೀಸ್ಟ್ ಅಧಿಕಾರಿಗಳು ಮತ್ತೆ ಅವು ಏನು ಭೂಮಾಲೀಕ ಇರ್ತಾನೆ ಅವನ ವಿರುದ್ಧ ಅದು ಕ್ರಿಮಿನಲ್ ಕೇಸ್ ಬೀಳುತ್ತೆ, ಚಾರ್ಜ್ ಶೀಟ್ ಸಬ್ಮಿಟ್ ಮಾಡ್ತಾರೆ, ಇವ್ರು ಬಿ ರಿಪೋರ್ಟ್ ಹಾಕ್ತಾರೆ ಅಂತ ಅನ್ಕೊಂಡಿದ್ವಿ. ಟೋಟಲಿ ಈಗ ಆರೋಪಿಗಳಾದರೂ 1 ರಿಂದ 4ರವರೆಗೂ ಎಲ್ಲರ ವಿರುದ್ಧನೂ ಸಹ ಯಾವುದನ್ನು ತನಿಖೆ ಯಾವುದನ್ನು ಸಾಕ್ಷ್ಯಾಧಾರಗಳು ಇಲ್ಲ ಅಂತ ಹೇಳಿ. ಮುಂದಿನ ಹೋರಾಟ ಹೇಗಿರುತ್ತೆ ಕ್ವಿಕ್ ಆಗಿ ಹೇಳೋದಾದ್ರೆ? ಮೇಡಮ್, ನನ್ನ ಹೋರಾಟ ಅನ್ನೋದಕ್ಕಿಂತ ಯಾಕೆಂದ್ರೆ ಈ ಪ್ರಕರಣ ನಾನು ದೂರು ಕೊಟ್ಟಿಲ್ಲ, ಕೃಷ್ಣ ದೂರು ಕೊಟ್ಟರಂದ್ರೆ ಈ ಒಂದು ಪ್ರಕರಣನ ಇವರು ಮತ್ತೆ ಇವರಿಗೆ ಬಿ ರಿಪೋರ್ಟ್ ಚಾಲೆಂಜ್ ಮಾಡ್ಬೇಕಾಗತ್ತೆ. ಚಾಲೆಂಜ್ ಮಾಡಿ ಮತ್ತೆ ಅವ್ರ ಮುಂದೆ ಹೋಗ್ಬೇಕಾಗುತ್ತೆ. ಅದು ಅವರ ವಿವೇಚನೆ ಬಿಟ್ಟಿದ್ದು. ನಾವು ಟೋಟಲಿ ಈಗ ಮೈಸೂರು ಮೂಡಾದಲ್ಲಿ ನಡೆದಂತ ಅಕ್ರಮದ ಸಂಪೂರ್ಣ ತನಿಖೆಯನ್ನ CBI ಕೊಡಬೇಕು ಅಂತ ನಾನು ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಓಕೆ, ಧನ್ಯವಾದಗಳು ಗಂಗರಾಜ್ ಅವರು ನ್ಯೂಸ್ 18 ಜೊತೆ